ಅಂದರೆ ದ ಪ್ರೋಸೆಸ್ ಆಫ್ dissolving acid or base in water. ಈ ಆ್ಯಸಿಡು ಮತ್ತು ಬೇಸ್ನ ವಾಟರಲ್ಲಿ ಡಿಸಾಲ್ವ್ ಮಾಡೋದು ಇಸ್ ಎ ವೆರಿ ಹೈಲಿ difficult. Okay, it is highly difficult and also it is highly exothermic one. Okay, ಆ್ಯಸಿಡ್ನ ಮತ್ತು ಬೇಸ್ನ ವಾಟರಲ್ಲಿ ಡಿಸಾಲ್ವ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರೋದು. ತುಂಬ ಅಂದರೆ ತುಂಬ ಕೇರ್ ವಹಿಸಬೇಕು. ನಾವು ಒಂದರಿಂದ ಒಂದು ನಾವು ಆ್ಯಡ್ ಮಾಡ್ತಾ ಇರಬೇಕಾದ್ರೆ ಡ್ರಾಪ್ ಬೈ ಆ್ಯಡ್ ಮಾಡಬೇಕು. ಓಕೆ, ಡ್ರಾಪ್ ಬೈ ಆ್ಯಡ್ ಮಾಡಿಕೊಂಡು ನಾವು ಅದನ್ನು ಕಂಟಿನ್ಯೂಸ್ ಆಗಿ ನಾವು ತಿರುಗಿಸ್ತಿರ್ಬೇಕು. ಓಕೆನಾ, ತಿರುಗಿಸ್ತಿದ್ದಾಗ ಅವಾಗ ಮಾತ್ರನೇ ನಾವು ಕೇರ್ಫುಲ್ಲಾಗಿರೋಕ್ಕೆ ಸಾಧ್ಯ. ಓಕೆ, ವಿತೌಟ್ ಸ್ಟೇರಿಂಗ್ ಆಗಿರ್ಬೋದು. ಓಕೆ, ಇಲ್ಲ ಅಂದರೆ ಫುಲ್ ಒಂದೇ ಸರಿ ಹಾಕ್ಬಿಡೋದು, ಈ ಥರ ಎಲ್ಲ ಮಾಡಿದ್ರೆ ನಮಗೆ ಕೆಲವೊಂದು ಕಾಸಸ್ ಆಗುತ್ತೆ. ಏನು ಕಾಸಸ್ ಆಗುತ್ತೆ ಅಂತ ಹೇಳಿದ್ರೆ ಏನು ಕಾಸಸ್ ಆಗುತ್ತೆ ಅಂದರೆ ಬರ್ನ್. ಓಕೆ, ಬರ್ನ್ ನಮಗೆ ಗಾಯಗಳಾಗುತ್ತೆ. ಓಕೆನಾ, ಬರ್ನ್ಸ್. ಓಕೆ, ಸುಟ್ಟೋಗುತ್ತೆ. ಓಕೆ, ಆಮೇಲೆ ನಮ್ಮ ಚರ್ಮದ ಮೇಲೆ ಸ್ವಲ್ಪ ಆ್ಯಸಿಡ್ ಏನಾದರೂ ಬಿತ್ತು ಅಂದರೆ ಫುಲ್ ಬಾಡಿ ಮೇಲೆ ಈ ಚರ್ಮ ಎಲ್ಲ ಫುಲ್ ಹೋಗ್ಬಿಡುತ್ತೆ, ರೈಟ್? ಸೊ ಅದೇ ಥರ ತುಂಬ ನಾವು ಅದಕ್ಕೆ ಕೇರ್ಫುಲ್ಲಾಗಿ ಇರಬೇಕು ವೈಲ್ ನಾವು ಆ್ಯಸಿಡ್ನ ಅಥವಾ ಬೇಸ್ನ ನಾವು ವಾಟರಲ್ಲಿ ಡಿಸಾಲ್ವ್ ಮಾಡ್ತಿರ್ಬೇಕಾದ್ರೆ, ಮಿಕ್ಸ್ ಮಾಡ್ತಿರ್ಬೇಕಾದ್ರೆ. ಓಕೆನಾ, ಮತ್ತು ಇನ್ನೂ ಏನಾಗ್ಬೋದು ಅಂದರೆ ಕೆಲವೊಂದು ಸರಿ ತುಂಬ ಒಂದೇ ಸರಿ ಆ್ಯಡ್ ಮಾಡೋದ್ರಿಂದ ಕಂಟೈನರ್ಸ್ ಇರುತ್ತೆ, ರೈಟ್? ನಾವೀಗ ಒಂದು ಬೀಕರಲ್ಲಿ ತಗೊಂಡ್ರೆ ಇಲ್ಲ ಒಂದು ಟೆಸ್ಟ್ ಟ್ಯೂಬಲ್ಲಿ ತಗೊಂಡ್ರೆ ಆ ಟೆಸ್ಟ್ ಟ್ಯೂಬ್ ಇಲ್ಲ ಆ ಬೀಕರ್ ಒಡೆದೋಗೋ ಚಾನ್ಸಸ್ ಇದೆ. ಓಕೆ, ಏನು ಚಾನ್ಸಸ್ ಇದೆ? ಕಂಟೈನರ್ ಬ್ರೇಕ್ ಆಗ್ಬೋದು. ಕಂಟೈನರ್ಸ್ ಕ್ಯಾನ್ ಬ್ರೇಕ್. ಓಕೆ, ಕಂಟೈನರ್ಸು ಬ್ರೇಕ್ ಆಗಿಬಿಡ್ಬೋದು. ಓಕೆನಾ, ಸೊ ಇದಕ್ಕೋಸ್ಕರ ನಾವು ಆ್ಯಸಿಡ್ಸ್ನ ಬೇಸಸ್ನ ವಾಟರ್ ಜೊತೆ ನಾವು ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ತುಂಬ ಎಕ್ಸೋಥರ್ಮಿಕ್ ಅಲ್ವಾ ಇದು. ಸೊ ತುಂಬ ಡಿಫಿಕಲ್ಟು ಸಹ, ನಾವು ತುಂಬ ಕೇರ್ಫುಲ್ಲಾಗಿ ಸಹ ಇರಬೇಕು. ಓಕೆ, ಯಾವ್ಯಾವ ಆ್ಯಸಿಡ್ನ ನಾವು ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ತುಂಬ ಕೇರಿಂಗ್ ಆಗಿರಬೇಕು ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ H2SO4, ಓಕೆ, ಆ್ಯಂಡ್ HNO3. ಓಕೆನಾ, ಈ ಎರಡು ಆ್ಯಸಿಡ್ಸ್ ಇನ್ನೂ ಕೆಲವಿದ್ದಾವೆ. ಓಕೆ, ಎಕ್ಸೆಟ್ರಾ ಇನ್ನೂ ಕೆಲವಿದ್ದಾವೆ. ಇವುಗಳನ್ನೆಲ್ಲ ನಾವು ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ಓಕೆನಾ, ಯಾಕೆ ನಾವು ತುಂಬ ಕೇರ್ಫುಲ್ಲಾಗಿರಬೇಕು, ಏನಾಗುತ್ತೆ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಅಂತ ಹೇಳಿದ್ರೆ, ಯಾವಾಗ ನಾವು ಆ್ಯಸಿಡ್ನ ಅಥವಾ ಬೇಸ್ನ ಮಿಕ್ಸ್ ಮಾಡ್ತೀವೋ ಆಗ ಏನಾಗುತ್ತೆ ಅಂದರೆ ಡಿಕ್ರೀಸ್ ಇನ್ hydrogen ion concentration. ಓಕೆ, ಹೈಡ್ರೋಜನ್ ಅಯಾನ್ದು ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ, ಅಂದರೆ ಹೈಡ್ರೋಜನ್ ಅಯಾನ್ಸ್ ಅಂದರೆ ಯಾವುವು? O+H+ ಇವು. ಓಕೆನಾ, ಈ ಹೈಡ್ರೋಜನ್ ಅಯಾನ್ಸ್ದು ಕಾನ್ಸಂಟ್ರೇಷನ್ನು ಡಿಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಈ ಥರ ತುಂಬ ಎಕ್ಸೋಥರ್ಮಿಕ್ ಆಗಿ ನಮಗೆ ತುಂಬ ಹೀಟ್ ಪ್ರೊಡ್ಯೂಸ್ ಆಗೋದಾಗಲಿ ಇಲ್ಲ ಫೈರ್ ಬರೋದಾಗಲಿ ಈ ರೀತಿ ನಮಗೆ ಈ ಆ್ಯಸಿಡ್ಸು ನಮಗೆ ಬರುತ್ತೆ. ಓಕೆನಾ, ಆ್ಯಂಡ್ ದೆನ್ ಇದು ಯಾವ ರೀತಿ ಆಗುತ್ತೆ ಅಂದರೆ ಡಿಕ್ರೀಸ್ ಇನ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಪರ್ ಯೂನಿಟ್ ವಾಲ್ಯೂಮ್ಗೆ ಆಗುತ್ತೆ. ಓಕೆ, ಪರ್ ಯೂನಿಟ್ ವಾಲ್ಯೂಮ್ಗೆ. ಅದನ್ನೇ ನಾವು ಡೈಲ್ಯೂಷನ್ ಅಂತ ಹೇಳ್ತೀವಿ. ಡೈಲ್ಯೂಟ್ ಅಂತಲೂ ಹೇಳ್ತೀವಿ, ಡೈಲ್ಯೂಷನ್
ಅಂತ ಹೇಳ್ತೀವಿ. ಡೈಲ್ಯೂಷನ್. ಓಕೆ, ಏನು ಅಂದರೆ ನಾವು ಈ ಆ್ಯಸಿಡ್ಸ್ನ ಬೇಸ್ನ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಈ ಫೈರ್ ಬರೋದಾಗಲಿ ಇಲ್ಲ ಈ ಬರ್ನ್ ಸ್ವಲ್ಪ ಟೆಂಪ್ರೇಚರ್ ಏನಾದರೂ ಜಾಸ್ತಿ ಆಗೋದಾಗಲಿ, ಇದೆಲ್ಲ ಮಾಡೋದಕ್ಕೆ ಕಾರಣ ಡಿಕ್ರೀಸ್ ಇನ್ ಹೈಡ್ರೋಜನ್ ಅಯಾನ್. ಓಕೆ, ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ನ ಡಿಕ್ರೀಸ್ ಆಗುತ್ತೆ ಸೊ ಪರ್ ಯೂನಿಟ್ ವಾಲ್ಯೂಮ್. ಸೊ ಅದನ್ನೇ ನಾವು ಈ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಅಂದರೆ ಡೈಲ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ? ಆ್ಯಂಡ್ ದೆನ್ ಎಷ್ಟು ಸ್ಟ್ರಾಂಗು ಬೇಸಸ್ಸು ಮತ್ತು ಆ್ಯಸಿಡ್ಸು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ how strong ಇಲ್ಲಿ ನಮಗೆ ಗೊತ್ತಾಯಿತು ಏನು ಅಂದರೆ ನಾವು ಆ್ಯಸಿಡ್ಸ್ನ ಮತ್ತು ಬೇಸಸ್ನ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ತುಂಬ ಕೇರ್ ತಗೋಬೇಕು. ಕೆಲವೊಂದು ಸರಿ ನಮಗೆ ಗಾಯಗಳಾಗ್ಬೋದು. ಓಕೆ, ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ಚರ್ಮ ಬೆಂದೋಗ್ಬೋದು. ಓಕೆ, ಸೊ ಅದಕ್ಕೆ ಕೆಲವೊಂದು ಸರಿ ಕಂಟೈನರ್ ಸಹ ಬ್ರೇಕ್ ಆಗ್ಬೋದು ಅಲ್ಲ. ನೆಕ್ಸ್ಟ್ ಎಷ್ಟು ಸ್ಟ್ರಾಂಗ್ ಅಂತ ಹೇಳೋಣ. ಎಷ್ಟು ಸ್ಟ್ರಾಂಗ್ ಆ್ಯಸಿಡ್ಸು ಮತ್ತು ಬೇಸಸ್ಸು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಓಕೆ, ಹೌ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಆ್ಯಸಿಡ್ಸು ಮತ್ತು ಬೇಸಸ್ಸು ಅಂತ ಹೇಳಿದ್ರೆ ನಾವು ಆಲ್ರೆಡಿ ನಮಗೆ ಗೊತ್ತು ಏನು ನಾವು ಆ್ಯಸಿಡ್ಡು ಬೇಸ್ ಇಂಡಿಕೇಟರ್ಸ್ ಯೂಸ್ ಮಾಡಿಕೊಂಡು ಆ್ಯಸಿಡ್ಸು ಬೇಸ್ ಇಂಡಿಕೇಟರ್ಸ್ ಆ್ಯಸಿಡ್ಸ್ನ ಮತ್ತು ಬೇಸಸ್ ಇಂಡಿಕೇಟರ್ಸ್ ಯೂಸ್ ಮಾಡಿಕೊಂಡು ನಾವು ಡಿಫ್ರೆನ್ಸ್ ಬಿಟ್ವೀನ್ ಆ್ಯಸಿಡ್ ಮತ್ತು ಬೇಸಸ್ನ ನಾವು ಆಲ್ರೆಡಿ ನೋಡಿದ್ವಿ. ಆ್ಯಂಡ್ ಈಗ ಜಸ್ಟ್ ಇದು ಹಿಂದೆ ನಾವು ಟಾಪಿಕಲ್ಲಿ ಆ್ಯಸಿಡ್ಸು ಮತ್ತು ಬೇಸಸ್ಸು ಯಾವ ರೀತಿ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಮತ್ತು ಎಷ್ಟು ಕೇರ್ ಆಗಿರ್ಬೋದು. ನಾವು ಡೈಲ್ಯೂಷನ್ ಅಂದರೆ ಏನು ಅಂತೆಲ್ಲ ನೋಡಿದ್ವಿ ಅಲ್ವಾ. ಸೊ ಈಗ ನಾವು ಮತ್ತೆ ಇನ್ನೂ ಒಂದು ನೋಡಿದ್ವಿ ನಾವು ಏನು ಅಂದರೆ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ಸ್. ಓಕೆ, ಅದು ನೋಡಿದ್ವಿ. ಆ್ಯಂಡ್ ಈಗ ನಾವು ಇದನ್ನೆಲ್ಲ ನೋಡ್ಕೊಂಡು ನಾವೊಂದು ಜಡ್ಜ್ ಮಾಡ್ಬೋದಾ ಎಷ್ಟು ಸ್ಟ್ರಾಂಗ್ ಆಗಿದೆ ಆ್ಯಸಿಡ್ಸು ಮತ್ತು ಬೇಸಸ್ ಅಂತ ನಾವು ಜಡ್ಜ್ ಮಾಡ್ಬೋದಾ? ರೈಟ್ ಅಲ್ವಾ? ರೈಟ್, ನಾವು ಜಡ್ಜ್ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ನಾವು ಯೂನಿವರ್ಸಲ್ ಇಂಡಿಕೇಟರ್ಸ್ನ ಯೂಸ್ ಮಾಡಿ ನಾವು ಜಡ್ಜ್ ಮಾಡ್ಬೋದು. ಓಕೆ, ಏನನ್ನ ಯೂಸ್ ಮಾಡಿಕೊಂಡು ಯೂನಿವರ್ಸಲ್ ಇಂಡಿಕೇಟರ್ಸ್. ಓಕೆ, ಈ ಯೂನಿವರ್ಸಲ್ ಇಂಡಿಕೇಟರ್ಸ್ ಇದೆ ಅಲ್ವಾ. ಓಕೆ, ಇಟ್ ಶೋಸ್ ಡಿಫ್ರೆನ್ಸ್ನ. ಓಕೆ, ಡಿಫ್ರೆನ್ಸ್ನ ತೋರಿಸುತ್ತೆ. ಓಕೆನಾ? ಏನು ಡಿಫ್ರೆನ್ಸ್ ತೋರಿಸುತ್ತೆ ಅಂದರೆ ಕಲರ್ ಡಿಫ್ರೆನ್ಸ್ನ ತೋರಿಸುತ್ತೆ ಅಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನಲ್ಲಿ. ಓಕೆ, ಅಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್. ಓಕೆನಾ? ಅಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್ಸಲ್ಲಿ. ಓಕೆನಾ? ಏನದ್ದು ಡಿಫ್ರೆನ್ಸ್ ತೋರಿಸುತ್ತೆ? ಯಾವುದ್ರದ್ದು ಕಲರ್ ಡಿಫ್ರೆನ್ಸ್ ತೋರಿಸುತ್ತೆ ಅಂದರೆ ಹೈಡ್ರೋಜನ್ ಅಯಾನ್ಸ್. ಓಕೆ, ಹೈಡ್ರೋಜನ್ ಅಯಾನ್ಸ್ದು. ಓಕೆ, ಯೂನಿವರ್ಸಲ್ ಇಂಡಿಕೇಟರ್ಸ್ ಅಂತ ಆಲ್ರೆಡಿ ನಾವು ಇಂಡಿಕೇಟರ್ಸ್ನ ನೋಡಿದ್ದೀವಿ. ರೈಟ್, ಯಾವ್ಯಾವ ಇಂಡಿಕೇಟರ್ಸ್ನ ನೋಡಿದ್ದೀವಿ ಅಂದರೆ ಫೆನಾಪ್ತಲ್ ಇಂಡಿಕೇಟರ್ಸ್ನ ನೋಡಿದ್ದೀವಿ. ಓಕೆ, ನ್ಯಾಚುರಲ್ ಇಂಡಿಕೇಟರ್ಸ್ನ ನೋಡಿದ್ದೀವಿ, ಸಿಂಥೆಟಿಕ್ ಇಂಡಿಕೇಟರ್ಸ್ನ ಸಹ ನೋಡಿದ್ದೀವಿ ನಾವು. ಓಕೆ, ಮೀಥೈಲ್ ಆರೆಂಜ್. ಓಕೆ,
ಇವೆಲ್ಲ ಇಂಡಿಕೇಟರ್ಸ್ನ ನೋಡಿದ್ದೀವಿ. ಸೊ ಯೂನಿವರ್ಸಲ್ ಇಂಡಿಕೇಟರ್ಸ್ ಸಹ ನಾವು ನೋಡಿದ್ದೀವಿ ಅಲ್ವಾ. ಸೊ ಯೂನಿವರ್ಸಲ್ ಇಂಡಿಕೇಟರ್ಸು ಏನು ಮಾಡುತ್ತೆ ಅಂತ ಹೇಳಿದ್ರೆ ಕಲರ್ನ ನಮಗೆ ಇಂಡಿಕೇಟ್ ಮಾಡುತ್ತೆ. ಯಾವಾಗ ಯಾವ ಸಿಚುಯೇಷನಲ್ಲಿ ಯಾವ ಅಯಾನ್ಸ್ದು ಕಲರ್ಸ್ನ ನಮಗೆ ಇಂಡಿಕೇಟ್ ಮಾಡುತ್ತೆ ಅಂದರೆ ಡಿಫ್ರೆಂಟ್ ಕಾನ್ಸಂಟ್ರೇಷನಲ್ಲಿ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಇರುತ್ತೆ ಅಲ್ವಾ. ಒಂದು ಅಯಾನ್ದು ಒಂದೇ ಕಾನ್ಸಂಟ್ರೇಷನ್ ಇರೋಲ್ಲ, ಡಿಫ್ರೆಂಟ್ ಕಾನ್ಸಂಟ್ರೇಷನ್ಸ್ ಇರುತ್ತೆ ಅಲ್ವಾ. ಆ ಕಾನ್ಸಂಟ್ರೇಷನ್ಸಲ್ಲಿ ಡಿಫ್ರೆಂಟ್ ಕಾನ್ಸಂಟ್ರೇಷನಲ್ಲಿ ನಮಗೆ ಕಲರ್ಸ್ ಕೊಡುತ್ತೆ. ಆ್ಯಂಡ್ ಯಾವುದು ಅಂದರೆ ಹೈಡ್ರೋಜನ್ ಅಯಾನ್ದು, ಓಕೆನಾ. ಹೈಡ್ರೋಜನ್ ಅಯಾನ್ದು ಕಾನ್ಸಂಟ್ರೇಷನ್ ನಮಗೆ ಕೊಡುತ್ತೆ, ಓಕೆನಾ. ನಾವು ಈ ಸ್ಕೇಲ್ ಒಂದಿದೆ, ಓಕೆ. ಈ ಎಷ್ಟು ಸ್ಟ್ರಾಂಗ್ ಆಗಿದೆ ಬೇಸು ಆ್ಯಸಿಡ್ಸು ಅಂತ ಹೇಳೋದಕ್ಕೆ ನಮಗೊಂದು ಸ್ಕೇಲ್ ಇದೆ. ಆ ಸ್ಕೇಲ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೆಷರಿಂಗ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ in the ಸೊಲ್ಯೂಷನ್ ಆಗಿದೆ, ಓಕೆ. ಒಂದು ಸ್ಕೇಲ್ ಇದೆ, ನಾವು ಒಂದು ಸ್ಕೇಲ್ನ ಯೂಸ್ ಮಾಡ್ತೀವಿ ಎಷ್ಟು ಸ್ಟ್ರಾಂಗ್ ಆಗಿದೆ ಆಸಿಡ್ಸು ಬೇಸು ಅಂತ ನೋಡೋಕ್ಕೆ. ಸೊ ಆ ಸ್ಕೇಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೆಷರಿಂಗ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಓಕೆ. ಹೈಡ್ರೋಜನ್ ಅಯಾನ್ದು ಕಾನ್ಸಂಟ್ರೇಷನ್ನ ಎಲ್ಲ ಸೊಲ್ಯೂಷನ್ನಲ್ಲಿ ನಾವು ಆ ಸ್ಕೇಲ್ನ ಯೂಸ್ ಮಾಡ್ತೀವಿ. ಆ ಸ್ಕೇಲ್ ಏನು ಅಂದರೆ pH ಸ್ಕೇಲ್ ಅಂತ ಹೇಳ್ತೀವಿ, ಓಕೆ. pH ಸ್ಕೇಲ್, ಓಕೆನಾ. pH ಸ್ಕೇಲ್ ಅಂತ ಹೇಳ್ತೀವಿ ನಾವು. ಆ pH ಇದೆ ಅಲ್ವಾ, ಈ pH ಇದೆ ಅಲ್ವಾ, ಈ pHಗೆ ಏನು ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು ಈ pH ಅನ್ನೋದನ್ನು. P ಅಂದರೆ ಏನು ಅದರಲ್ಲಿ ಅಂತ ಹೇಳಿದ್ರೆ ನಾವು P ಅಂದರೆ ಪೊಟೆನ್ಸ್. ದಿಸ್ ಎ ಜರ್ಮನ್ ವರ್ಡ್, ಓಕೆ. ಪೊಟೆನ್ಸ್ ಅಂತ. ಸೊ ಈ ಪೊಟೆನ್ಸ್ ಅಂತ ಜರ್ಮನಲ್ಲಿ ಏನಂತ ಹೇಳ್ತೀವಿ ಅಂದರೆ ಮೆಷರಿಂಗ್ ಆಫ್ ಪವರ್ ಅಂತ, ಓಕೆ. ಮೆಷರಿಂಗ್ ಆಫ್ ಪವರ್ ಅಂತ ಹೇಳ್ತೀವಿ, ಓಕೆನಾ. ವಿ ಕ್ಯಾನ್ ಮೆಷರ್ ಪವರ್ ಸಹ ನಾವು ಮೆಷರ್ ಮಾಡ್ಬೋದು, ಓಕೆ. ಯಾವ ರೀತಿ ಮೆಷರ್ ಮಾಡ್ಬೋದು ಅಂತ ಹೇಳಿದ್ರೆ ಈ pH ಸ್ಕೇಲಲ್ಲಿ ನಮಗೆ ವ್ಯಾಲ್ಯೂಸ್ ಇದೆ. 0 ಇಂದ 14 ವ್ಯಾಲ್ಯೂಸ್ ಇದೆ. ಸೆಂಟರಲ್ಲಿ 7, ಓಕೆ. ಈ 0, ಓಕೆ, ಈ 0 ಇಂದ 7ಗೆ 1 ಸ್ಟೇಟ್ ಆ್ಯಂಡ್ 7 ಇಂದ 14ಗೆ ಇನ್ನೂ 1 ಸ್ಟೇಟ್. ಈ ರೀತಿ ನಾವು ಮೆಷರ್ ಮಾಡ್ಬೋದು, ಓಕೆ. 0 to 14 ಅಂತ ನಾವು ಮೆಷರ್ ಮಾಡ್ಬೋದು ಈ pH ಸ್ಕೇಲಲ್ಲಿ, ಓಕೆ. ಇದರಲ್ಲಿ 0 ಅಂದರೆ ಏನು ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಆಸಿಡಿಕ್ ಅಂತ, ವೆರಿ ಆಸಿಡಿಕ್, ಓಕೆನಾ. ಆ್ಯಂಡ್ ಟು 14ವರೆಗೂ ನಾನು ಮೆಷರ್ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ. 14 ಅನ್ನೋದು ವೆರಿ ಆಲ್ಕಲೈನ್, ಓಕೆ. ವೆರಿ ಆಲ್ಕಲೈನ್, ಓಕೆನಾ. ಈ ಸ್ಕೇಲಲ್ಲಿ ಎಷ್ಟು ವ್ಯಾಲ್ಯೂಸ್ ಇರುತ್ತೆ ಅಂದರೆ 0 to 14 ವ್ಯಾಲ್ಯೂಸ್ ಇರುತ್ತೆ, ಓಕೆನಾ. 0 to 14 ಇರುತ್ತೆ. ಸೊ 0 ಅನ್ನೋದು ಯಾವಾಗಲೂ ವೆರಿ ಆಸಿಡಿಕ್, ಓಕೆ. 0 ಇಂದ ನಾವು ಸ್ಟಾರ್ಟ್ ಮಾಡ್ತೀವಲ್ವ, 0 ಈಸ್ ವೆರಿ ಆಸಿಡಿಕ್ ಒನ್. 14 ಇದೆ ಅಲ್ವಾ, ಇಟ್ ಈಸ್ ಆ ವ್ಯಾಲ್ಯೂ ಬಂದ್ಬಿಟ್ಟು 14ಗೆ ಯಾವುದಾದ್ರೂ ಒಂದು ಎಲಿಮೆಂಟ್ದು pH ಎಲಿಮೆಂಟೇ ಅಲ್ಲ, ನಾವು ಡೈಲಿ ಯೂಸ್ ಮಾಡೋ ಒಂದು ಜ್ಯೂಸ್ ಆಗಲಿ, ಓಕೆ, ಒಂದು ಪ್ರಾಡಕ್ಟ್ ಆಗಲಿ, ಅದ್ರದ್ದು pH ನಾವು ನಮ್ಮ ಪ್ಯಾಕೆಟ್ಸಲ್ಲಿ ನಾವು ನೋಡ್ಬೋದು, ಓಕೆ. ಕವರ್ ಮಾಡಿರ್ತಾರಲ್ವಾ ಪ್ಯಾಕೆಟ್ಸ್, ಆ ಪ್ಯಾಕೆಟ್ಸಲ್ಲಿ ನೋಡ್ಬೋದು. ಒಂದು ಪ್ರಾಡಕ್ಟ್ ತಗೊಂಡ್ರೆ ಅದರದ್ದು pH ಎಷ್ಟು ಅಂತ ಸಹ ನಾವು ನೋಡ್ಬೋದು. ಆ ಪ್ಯಾಕೆಟ್ ಹಿಂದೆ ಭಾಗದಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ 14 ಇದೆ ಅಂದರೆ ವೆರಿ ಆಲ್ಕಲೈನ್ ಅಂತ ಹೇಳಿ, ಓಕೆನಾ. ಆ್ಯಂಡ್ ನೆಕ್ಸ್ಟು ಈ pH ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಂಬರ್ನ ಇಂಡಿಕೇಟ್ ಮಾಡುತ್ತೆ, ಓಕೆನಾ. pH ಅನ್ನೋದು ನಾನು ಹೇಳಿದೆ ಅಲ್ವಾ ನಿಮಗೆ, ನಂಬರ್ನ ಇಂಡಿಕೇಟ್ ಮಾಡುತ್ತೆ. ಸೊ 0 to 14 ಅಂದರೆ ಇಟ್ಸ್ ನಂಬರ್, ರೈಟ್. ನಂಬರ್ನ ಇಂಡಿಕೇಟ್ ಮಾಡುತ್ತೆ, ಓಕೆ. ಆಸಿಡಿಕ್ಕಾ ಬೇಸಾ, ಓಕೆ ಅಂತ. ಇನ್ ನೇಚರ್ ಆಸಿಡಿಕ್ಕಾ ಆರ್ ಬೇಸ್, ಇನ್ ನೇಚರಲ್ಲಿ ಅದು ಆಸಿಡಿಕ್ಕಾ ಬೇಸಾ ಅಂತ ಒಂದು ನಂಬರ್ pH ಅನ್ನೋದು ಒಂದು ನಂಬರ್.
ಸೊ ಆ ನಂಬರಿಂದ ನಮಗೆ ಆಸಿಡಿಕ್ ಆಗಿದೆಯಾ ಒಂದು ಸೊಲ್ಯೂಷನ್ ತಗೊಳ್ಳೋಣ. ಓಕೆ, ಒಂದು ಸೊಲ್ಯೂಷನ್ ತಗೊಳ್ಳೋಣ, ಇಲ್ಲ ಅಂದರೆ ಒಂದು ಪ್ರಾಡಕ್ಟ್ ತಗೊಳ್ಳೋಣ, ಏನಾದರೂ ತಗೊಂಡ್ರು ಅದ್ರದ್ದು ಆಸಿಡಿಕ್ ಇಲ್ಲ ಬೇಸ್ ಪ್ರಾಡಕ್ಟನ್ನು ನಾವು ಹೇಳಬೇಕು ಅಂದರೆ ನಾವು ನಂಬರ್ ಮುಖಾಂತರ ಹೇಳ್ತೀವಿ. ನಂಬರ್ ಮುಖಾಂತರ ನಾವು ಐಡೆಂಟಿಫೈ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ನಾವು ಝೀರೋ ಅಂದರೆ ಏನು, ಝೀರೋ ಅಂದರೆ ಆಸಿಡಿಕಾ ಇಲ್ಲ ಬೇಸಾ ಅಂತ ನೋಡೋಣ. ಓಕೆನಾ? ಝೀರೋ ವ್ಯಾಲ್ಯೂ ಅಂದರೆ ಏನು? ಓಕೆ, ಫಸ್ಟು ನ್ಯೂಟ್ರಲ್ ಸೊಲ್ಯೂಷನ್ ಅಂತ ನಾವು ನೋಡೋಣ. ನ್ಯೂಟ್ರಲ್ ಸೊಲ್ಯೂಷನ್ ಅಂದರೆ ಓಕೆ 0 to 14 ಅಂತ ಅಂದ್ಕೊಳ್ಳೋಣ ಈಗ. ಓಕೆ, 0 to 14 ಈ ಸೆಂಟರಲ್ಲಿ ವ್ಯಾಲ್ಯೂ ಇದೆ ಹಾಫ್ಗೆ, ದಟ್ ಈಸ್ 7 ಅಂತ ಅಲ್ವಾ? 7 ವ್ಯಾಲ್ಯೂ ಇರೋದನ್ನೇ ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ. ಓಕೆನಾ? 7 ವ್ಯಾಲ್ಯೂ ಇರೋದು ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ. ಆ್ಯಂಡ್ ಲೆಸ್ ದೆನ್ 7 ಅಂದರೆ ಈ ಕಡೆಗೆ ಅಲ್ವಾ? ಲೆಸ್ ದೆನ್ 7 ಇರೋದನ್ನು ನಾವು ಏನಂತ ಹೇಳ್ತೀವಿ? ಇಟ್ ಈಸ್ ಆಸಿಡಿಕ್ ಅಂತ ಹೇಳ್ತೀವಿ. ಆಸಿಡಿಕ್. ಓಕೆ, ಆ್ಯಂಡ್ ಗ್ರೇಟರ್ ದ್ಯಾನ್ 7 ಅಂತ ಹೇಳಿದ್ರೆ ಇಟ್ ಈಸ್ ಬೇಸಿಕ್. ಓಕೆನಾ? ಬೇಸಿಕ್ ಅಂತ ಹೇಳ್ತೀನಿ. ಓಕೆನಾ? ಆ್ಯಂಡ್ ಈ ಮೋರ್ ದ್ಯಾನ್ 7 ಇದೆ ಅಲ್ವಾ? 7ಗೆ ಈ 7ಇಂದ 14 ಅಲ್ವಾ? ಮೋರ್ ದ್ಯಾನ್ 7ಇಂದ 7 to 14 ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಇನ್ OH ಮೈನಸ್ ಅಯಾನ್ಸ್. ಓಕೆನಾ? ಆ್ಯಂಡ್ ಜೊತೆಗೆ increase in the strength of alkali. Increase in strength of alkali. ಓಕೆನಾ? ಏನು ಈ 7 to 14ಗೆ ಅಂತ ಹೇಳಿದ್ರೆ 7 ಎಕ್ಸಾಕ್ಟ್ 7 ಆಗಿರೋದು ನ್ಯೂಟ್ರಲ್ ಸೊಲ್ಯೂಷನ್ ಅಂತ. ಓಕೆನಾ? ಲೆಸ್ ದ್ಯಾನ್ 7 ಅಂದರೆ 1 to 7 ಅಲ್ವಾ? 0 to 7 ಅನ್ನೋದು ಆಸಿಡಿಕ್. ಮೋರ್ ದ್ಯಾನ್ 7 ಅಂದರೆ 7 to 14. 7 to 14 ಇಸ್ ಅ ಬೇಸಿಕ್. ಓಕೆ, ಈ 7 to 14 ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಇನ್ OH ಮೈನಸ್ ಅಯಾನ್. OH ಮೈನಸ್ ಅಯಾನು ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಆ್ಯಂಡ್ ದೆನ್ ಸ್ಟ್ರೆಂತ್ ಆಲ್ಸೋ ಆಲ್ಕಲಿದು ಸ್ಟ್ರೆಂತ್ ಸಹ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಈ ಬೇಸಿಕ್ ಅಂತ ನಾವು ಈ 7 to 14ನ ಅಕಸ್ಮಾತ್ ಈ OH ಇದೆ ಅಲ್ವಾ? ಈ OH ಮೈನಸ್ ಅಯಾನ್ಸು H+ ಅಯಾನ್ಸ್ ಅಷ್ಟು ಡಿಕ್ರೀಸ್ ಆಗ್ತಾ ಹೋದರೆ ನಮಗೆ ಅದು ಆಸಿಡಿಕ್ ಅಂತ ಹೇಳಿ. ಓಕೆನಾ? ನಾನು ನಿಮಗೆ ಒಂದು ಏನು ಡಯಾಗ್ರಾಮಲ್ಲಿ ಸಹ ನಾನು ನಿಮಗೆ ರೆಪ್ರೆಸೆಂಟ್ ಮಾಡಿ ತೋರಿಸ್ತೀನಿ. ಓಕೆನಾ? So this is a diagram. ಓಕೆನಾ? ಇದು ಡಯಾಗ್ರಾಮ್ ಅಂದ್ಕೊಂಡ್ರೆ ದಿಸ್ ಇಸ್ ಹಾಫ್ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಹಾಫ್ ಇದೆ. ದಿಸ್ ಇಸ್ 0, 7, 14. ಓಕೆನಾ? 14. ಸೊ ಇಲ್ಲಿ ಯಾವ ರೀತಿ H+ ಅಯಾನ್ಸ್ ಇನ್ಕ್ರೀಸ್ ಆಗುತ್ತೆ, ಯಾವ ರೀತಿ OH ಅಯಾನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ನೋಡೋಣ. ಓಕೆನಾ? ಈಗ ಇಲ್ಲೊಂದು ಕರ್ವ್ ಬರುತ್ತೆ, ದಟ್ ಈಸ್ ಈ ರೀತಿ ಒಂದು ಕರ್ವ್ ಬರುತ್ತೆ. ಓಕೆನಾ? ಈ ರೀತಿ ಒಂದು ಕರ್ವ್ ಬರುತ್ತೆ. ಸೊ ಇಲ್ಲಿ ಏನೇನು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ದಿಸ್ ಇಸ್ ಈ ರೀತಿ ಡೈರೆಕ್ಷನ್. ಓಕೆ, ಅಂದರೆ 7 to 0ಗೆ ಡೈರೆಕ್ಷನ್. ಇಲ್ಲಿ ಆಸಿಡ್ ನೇಚರ್ ಇನ್ಕ್ರೀಸ್ ಆಗುತ್ತೆ. ಓಕೆ,
ಆಸಿಡ್ ನೇಚರ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಅಂದರೆ ಯಾವ ರೀತಿ ಅಂದರೆ, ಈಗ ಒಂದು ಪ್ರಾಡಕ್ಟ್ ತಗೊಂಡ್ರೆ ನಾವು 7 ಈಗ 7 ಇದೆ, ಇಟ್ ಇಸ್ ಅ ನ್ಯೂಟ್ರಲ್. ಓಕೆನಾ, ನಾನು ಆಲ್ರೆಡಿ ನಿಮಗೆ ಹೇಳಿದೆ ನ್ಯೂಟ್ರಲ್ ಅದು ಅಂತ. ಸೊ ಈಗ 6 ಇದೆ ಅನ್ಕೊಳ್ಳೋಣ. ಓಕೆ, 6 ಇದೆ ಒಂದು ಪ್ರಾಡಕ್ಟ್ ಮಾಡಿ ಅಂದರೆ ಇಟ್ ಈಸ್ ಕಮ್ಮಿಯಾಗಿ ಆಸಿಡಿಕ್ ಆಗಿದೆ ಅಂತ. ಓಕೆ, ಇನ್ನು 5 ಅಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ. ಓಕೆನಾ, 4 ಅಂದರೆ 5ಗಿನ ಸ್ವಲ್ಪ ಜಾಸ್ತಿ ಆಸಿಡಿಕ್ ಆಗಿದೆ. 3 ಇದ್ರೆ 4 3ಗಿನ ಸ್ವಲ್ಪ ಜಾಸ್ತಿ. ಈ ಥರ ಹೋಗ್ತಾ ಇದ್ದಷ್ಟು ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಆಸಿಡಿಟಿ ನಾಟ್ ಆಸಿಡಿಕ್ ನೇಚರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ, ಈ ರೀತಿ ನಮಗೆ ಲೆಫ್ಟ್ ಸೈಡ್ ಕಡೆಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಸಿಡಿಕ್ ನೇಚರ್. ಅಂದರೆ 0 to 7ಗೆ ಆಸಿಡಿಕ್ ನೇಚರ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಈ ರೀತಿ. ಓಕೆ, ಇದು ಬೇಸಿಕ್ ನೇಚರ್ ಇನ್ಕ್ರೀಸ್ ಆಗುತ್ತೆ. ಬೇಸಿಕ್ ನೇಚರ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಬೇಸಿಕ್ ನೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವ ರೀತಿ? ಇದೇ ತಗೊಂಡ್ರೆ ನಾವು ಇದೇ ರೀತಿ ತಗೊಂಡ್ರೆ ಈಗ 7 ಅಲ್ವಾ, 8 ಅಂದ್ಕೊಂಡ್ರೆ 8 7ಗಿಂತ 8 ತುಂಬ ಬೇಸಿಕ್. ಈ ಬೇಸಿಕ್ ನೇಚರ್ ಇನ್ಕ್ರೀಸ್ ಆಗಿದೆ. 9 ಅಂತ ತಗೊಂಡ್ರೆ, ಓಕೆ 9 ಇಲ್ಲಿ ಒಂದು ಪ್ರಾಡಕ್ಟ್ ತಗೊಳ್ಳೋಣ. ಓಕೆನಾ, ಆಗ 9 ಇದ್ದೋದು ಇದಕ್ಕಿಂತ ಬೇಸಿಕ್ ಇದ್ದದ್ದು ಜಾಸ್ತಿ, ಬೇಸಿಸಿಟಿ ಜಾಸ್ತಿ ಅಂತ. ಓಕೆನಾ, ಅದೇ ರೀತಿ ಬೇಸಿಕ್ ಈ ಕಡೆ ರೈಟ್ ಕಡೆಗೆ, ಓಕೆ ರೈಟ್ ಸೈಡ್ಗೆ ಅಂದರೆ 7 to 14 ಕಡೆಗೆ ಬೇಸಿಕ್ ನೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. 7 to 0ಗೆ ಆಸಿಡಿಕ್ ನೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ, ಇಲ್ಲಿ H+ ಅಯಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಡೆಯಿಂದ ಈ ಕಡೆಗೆ H+ ಅಯಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಡೆಯಿಂದ ಈ ಕಡೆಗೆ OH- ಅಯಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನು ನಾನು ಹೇಳ್ತಾ ಇಲ್ವಾ ನಿಮಗೆ, H+ ಇನ್ಕ್ರೀಸ್ ಇನ್ H+ ಅಯಾನ್ ಕಾನ್ಸಂಟ್ರೇಷನ್. ಓಕೆನಾ, ಈ ರೀತಿ ಅಲ್ವಾ, ಈ ಕಡೆಯಿಂದ ಈ ಕಡೆಗೆ ಆ್ಯಂಡ್ ಈ ಕಡೆಯಿಂದ ಈ ಕಡೆಗೆ ಏನು OH- ಮೀನ್ಸ್ H+ ಅಂತಾನೆ ಅನ್ಕೊಳ್ಳೋಣ. ಓಕೆ, ಈ ಕಡೆಗೆ H+ ಅಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಈ ಕಡೆಗೆ ಇದು ಈ ಕಡೆಗೆ. ಓಕೆನಾ, ಇಲ್ಲಿ ನ್ಯೂಟ್ರಲ್ ಅಂತ ನಾನು ಯಾವ್ದು ಹೇಳಿದೆ, 7. ದಿಸ್ ಇಸ್ ನ್ಯೂಟ್ರಲ್. ಓಕೆನಾ, ಇದು ನ್ಯೂಟ್ರಲ್. ಆ್ಯಂಡ್ ನೆಕ್ಸ್ಟ್ ಕೆಲವೊಂದು pH ವ್ಯಾಲ್ಯೂಸ್ ನೋಡೋಣ. ಓಕೆನಾ, pH ವ್ಯಾಲ್ಯೂಸ್ ನೋಡೋಣ, ದೆನ್ ಕಲರ್ಸ್ ನೋಡೋಣ, ಯಾವ ರೀತಿ ಕಲರ್. ಓಕೆ, ಬೇಸಿಕ್ ಏನು ನೇಚರ್, ಏನು ಬೇಸಿಕ್ಕಾ ಇಲ್ಲ ಆಸಿಡಿಕಾ ಅಂತ ನೇಚರ್ ನೋಡೋಣ. ಓಕೆನಾ, ಯಾವ ನೇಚರ್ ಅದು, ಒಂದು ಕಾಂಪೌಂಡ್ ಇಲ್ಲ ಒಂದು ಪ್ರಾಡಕ್ಟ್ ತಗೊಳ್ಳೋಣ, ಅದು ಎಷ್ಟು ಬೇಸಿಕ್ಕು, ಯಾವುದು pH ನಂಬರ್ ಎಷ್ಟು, ಓಕೆ ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತೆ ಅನ್ನೋದೆಲ್ಲ ನಾವು ಈಗ ಒಂದು ಟೇಬಲಲ್ಲಿ ನೋಡೋಣ.